ಇವತ್ತು ಯಾವ ಟೆಂಪಲ್ ಹೋಗ್ತಾ ಇದ್ದೀವಿ ಗೊತ್ತಾ? ಶ್ರೀ ಆದಿಶಕ್ತಿ ಮಳೆಯಮ್ಮ ದೇವಾಲಯ. ಇದು ಚನ್ನರಾಯಪಟ್ಟಣ ಹತ್ರ ಬರುತ್ತೆ. ಅಡ್ರೆಸ್ಸು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಬರುತ್ತೆ ಗೊತ್ತಾ? ಇಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಯಾವುದಕ್ಕೆ ಗೊತ್ತಾ? ನಮ್ಮ ಮೇಲೆ ಯಾವುದೇ ಒಂದು ವಾಮಾಚಾರ ಆಗಿರಲಿ ಅಥವಾ ದೃಷ್ಟಿದೋಷ ಆಗಿರಲಿ ಮತ್ತು ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ತಿದ್ರೆ ಅದನ್ನು ಬಗೆಹರಿಸ್ಕೋಕ್ಕೋಸ್ಕರ ಈ ಮಳೆಯಮ್ಮ ದೇವಾಲಯಕ್ಕೆ ಬಂದು ತಮಗಿಷ್ಟ ಅಂದರೆ ಕುರಿ, ಕೋಳಿ, ಮೇಕೆ ಹಾಗೂ ಹೆಚ್ಚಾಗಿ ಇಲ್ಲಿ ಬಲಿ ಕೊಡೋದು ಹಂದಿ. ಇವುಗಳನ್ನು ಬಲಿ ನೀಡಿ ಅಲ್ಲೇ ಅಡುಗೆ ಮಾಡಿ ತಾಯಿ ಒಂದು ಎಡೆ ಅಂತ ಎತ್ತಿಟ್ಟು ನಂತರ ಊಟ ಮಾಡ್ತಾರೆ. ನಾವು ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಪೂಜೆ ಸಾಮಗ್ರಿಗಳನ್ನ ತಗೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ನಮಗೆ ಅಂದರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರಲಿಲ್ಲ. ಮಗುವಿಗೆ 1 ವರ್ಷ ಕಂಪ್ಲೀಟ್ ಆಗಿದ್ದರಿಂದ ಅವನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದೋ. ಅದಕ್ಕೋಸ್ಕರ 2 ಕೋಳಿ ತಗೊಂಡು ಹಾಗೆ ಮನೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ತಡೆ ಹೊಡೆಸ್ತಾರೆ. ತಡೆನ ತುಂಬ ಚೆನ್ನಾಗಿ ಹೊಡಿತಾರೆ. ಇದು ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಮಾಡಲ್ಲ. ಇದು ಅಮಾವಾಸ್ಯೆ ಹುಣ್ಣಿಮೆ ದಿನ ಹೆಚ್ಚಾಗಿ ಮಾಡ್ತಾರೆ. ಯಾವುದೇ ರೀತಿಯ ದೃಷ್ಟಿದೋಷ ಇದ್ದರೂ ಕೂಡ ಇಲ್ಲಿ ಬಗೆಹರಿಯುತ್ತೆ. ನೋಡಿ, ಆಲ್ರೆಡಿ ಎಷ್ಟೊಂದು ಜನ ಬಂದು ತಮಗಿಷ್ಟಾದ ಪ್ರಾಣಿನ ದೇವಿಗೆ ಅರ್ಪಿಸ್ತಿದ್ದಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ ದೇವಿ ಮುಂದೆ ಹೂವಿನ ಬೇಡಿಕೊಂಡು ಕೂತ್ಕೊಳ್ತಾರೆ. ನಮ್ಮ ಮನಸ್ಸಲ್ಲಿರುವಂಥ ಆಸೆ ಈಡೇರುತ್ತೆ ಅಂದರೆ ತಾಯಿ ಹೂವು ನೀಡ್ತಾಳೆ. ಹಾಗೆ ದೃಷ್ಟಿ ಹೋಗಲಾಡ್ಸೋಕ್ಕೋಸ್ಕರ ಯಂತ್ರಗಳನ್ನು ಕೂಡ ರೆಡಿ ಮಾಡಿಕೊಡ್ತಾರೆ. ನಾನು ಕೂಡ ಒಂದು ಯಂತ್ರ ತಗೊಂಡೆ. ಹಾಗೆ